ವ್ಯವಸ್ಥೆ, ಚರಂಡಿ, ಸ್ವಚ್ಛತೆ, ಬೀದಿ ದೀಪಗಳು, ರಸ್ತೆ, ಯುಟಿಲಿಟಿ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲದೇ ಇರುವುದರಿಂದ ಸಾರ್ವಜನಿಕರಿಗೆ ದಿನದಿಂದ ದಿನಕ್ಕೆ ಜೀವನಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಇದರ ಜೊತೆಗೆ ಬಂದಿರೋದು ಕಾರಣ ಏನಂದರೆ, ಈ ನಮ್ಮ ಶಿವಮೊಗ್ಗದ ಎಲ್ಲ ಪ್ರಮುಖರು, ನಿವಾಸಿಗಳು, ರಾಜಕಾರಣಿಗಳು ಎಲ್ಲ ಸೇರಿ ನಾವು ಇಲ್ಲಿ ಬಂದಿದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ನಾನು ಜಿಲ್ಲಾ ಅಧ್ಯಕ್ಷ ಆಗಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮದು ಮನವಿ ಏನಂದರೆ, ಈ ಶಿವಮೊಗ್ಗ ನಗರದಲ್ಲಿ ಏನು ಈ ನಿವಾಸಿಗಳು ಅವರೆಲ್ಲ ಪದೇ ಪದೇ ಬಂದು ಮದುವೆಗಳು ಕೊಡ್ತಾ ಇದ್ದಾರೆ. ಆದ್ರೂ ಯಾವುದು ರಸ್ತೆ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ. ಈಗ ಒಂದೂವರೆ ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಮತ್ತು ಶಾಲೆ ಪ್ರಾರಂಭ ಆಗುತ್ತೆ. ಗುಂಡಿಗಳು ದುರಸ್ತಿ ಮಾಡಿಲ್ಲ, ಚರಂಡಿಗಳು ದುರಸ್ತಿ ಮಾಡಿಲ್ಲ, ರಾಜಕಾಲುವೆಗಳು ಸರಿ ಮಾಡಿಲ್ಲ. ಮತ್ತು ಹಲವಾರು ಪ್ರದೇಶಗಳಲ್ಲಿ ನೀರು ಬರ್ತಾ ಇಲ್ಲ. ಈಗ ನಾನು ಇರೋದು ಸ್ಥಳ RML ನಗರ. RML ನಗರದಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಕುಡಿಯೋದು ನೀರಿಗೆ ಆಕಾರ ಆಗಿಬಿಟ್ಟಿದೆ ಎಲ್ಲ ಕಡೆನೂ. ನಾವು ಪದೇ ಪದೇ ಬಂದು ಇಲ್ಲಿ ಮನವಿಗಳು ಮಾಡಿಕೊಟ್ರು ಜನ ಆ ಮನವಿಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಯಾವುದು ಬೀದಿ ದೀಪಗಳಾಗಲಿ, ಚರಂಡಿ ಆಗಲಿ, ಮತ್ತು ರಸ್ತೆ ಆಗಲಿ, ಯಾವುದು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ನೀರು ಬರ್ತಾ ಇಲ್ಲ. ಇಲಿಯಾಸ್ ನಗರ, RML ನಗರ, ಸುಳೆಬೈಲು, ಟಿಪ್ಪು ನಗರ, ಹಲವಾರು ಪ್ರದೇಶಗಳಲ್ಲಿ ನೀರು ಬರ್ತಾ ಇಲ್ಲ. ಯಾಕೆ ಹಂಗೆ ಆಗ್ತಾ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ಆಡಳಿತ ಸರ್ಕಾರದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ. ಅನಿವಾರ್ಯವಾಗಿ ನಾವು ಬರಬೇಕಾಗಿದೆ ಇಲ್ಲಿಗೆ. ಯಾಕಂದರೆ ಇದಕ್ಕೆ ಕಾರಣ ಅಧಿಕಾರಿಗಳು. ಸರ್ಕಾರದಿಂದ ಎಲ್ಲ ಫಂಡ್ ಬರ್ತದೆ, ಎಲ್ಲವೂ ಬರ್ತಾನೂ ಸಹ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಇವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಿಮಗೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಆದರೆ ಜಾಗ ಬಿಟ್ಟು ಖಾಲಿ ಮಾಡಿ. ನಮಗೆ ಶಿವಮೊಗ್ಗ ನಗರದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು. ನಮ್ಮ ಶಾಸಕರು ಅಷ್ಟೇ, ಅವರು ಶಾಸಕರಾಗಿದ್ದಾರೆ, ಅವ್ರು ನೋಡಬೇಕು ಯಾವ ಏರಿಯಾದಲ್ಲಿ ಏನು ತೊಂದರೆ ಆಗ್ತದೆ ಏನಂತ ಹೇಳಿ. ಪ್ರಾಪರ್ಲಿ ಅಲ್ಪಸಂಖ್ಯಾತರ ಏರಿಯಾಗಳಿಗೆ ಕೆಳಗಿಳಿಸ್ತಿದ್ದಾರೆ, ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದಂತೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ ನಗರದಲ್ಲಿ ಭಾಳ ದೊಡ್ಡ ಸಮಸ್ಯೆ ನೀರಿಂದಿದೆ ಮತ್ತು ರಸ್ತೆ ಕಾಮಗಾರಿದಿದೆ. ಈಗ ಮುಂದೆ ಏನಾರ ಮಳೆಗಾಲದಲ್ಲಿ ಶಿವಮೊಗ್ಗ ನಗರದಲ್ಲಿ ಅನಾಹುತ ಆದರೆ ಅದಕ್ಕೆ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಣೆ ಅಂತ ನಾನು ಈಗ ಹೇಳೋಕ್ಕೆ ಬಯಸ್ತೀನಿ. ಕ್ಲೀನಿಂಗು ಅಷ್ಟೇ, ಕ್ಲೀನಿಂಗು ಸರಿಯಾಗಿ ಆಗ್ತಾ ಇಲ್ಲ. ಬೀದಿ ದೀಪವನ್ನು ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಈಗ ಬೀದಿ ದೀಪ ಎಲ್ಲ ಪುಸ್ತಕಟಿ ಕೆಲಸ ಮಾಡ್ತಾ ಇಲ್ಲ. ನಾವೆಲ್ಲ ಸಾರ್ವಜನಿಕರ ತೆರಿಗೆ ಕೊಡ್ತಾ ಇದ್ದೀವಿ. ಪದೇ ಪದೇ ತೆರಿಗೆ ಹಣನೂ ರೈಟ್ ಜಾಸ್ತಿ ಆಗ್ತಾ ಇದೆ. ಆದರೂ ಎಲ್ಲರೂ ತೆರಿಗೆ ಕೊಡ್ತಾ ಇದ್ದಾರೆ. ನೀರಿಂದು ತೆರಿಗೆ ಕೊಡ್ತಾ ಇದ್ದಾರೆ, ನೀರು ಬರ್ತಾ ಇಲ್ಲ. 20/7 ಪೈಪ್ ಲೈನ್ ಫೇಲ್ಯೂರ್ ಆಗಿದೆ, ಸರಿಯಾಗಿ ನೀರು ಬರ್ತಾ ಇಲ್ಲ. ಅರ್ಧ ಇಂಚ್ ಪೈಪ್ ಹಾಕಿದ್ದಾರೆ, ಅದರಲ್ಲಿ ಡಸ್ಟ್ ಇಟ್ಕೊಂಡ್ಬಿಟ್ಟಿದೆ, ತುಕ್ಕಿಟ್ಕೊಂಡ್ಬಿಟ್ಟು ಆ ಪೈಪ್ ಹಾಳಾಗಿದೆ. ಮತ್ತು ಮೀಟರ್ ಅಕ್ಕಪಕ್ಕದಲ್ಲಿ ಇರೋ ಜಾಲರಿಗಳನ್ನು ಜಾಮ್ ಆಗಿದ್ದಾವೆ. ಬೇಗ ಇವತ್ತು ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಕೆಲವು ದಿವಸ ಅಲ್ಲಿ ಆಗಿಲ್ಲ ಆದರೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಪೂರ್ವಕ ಆಗುತ್ತೆ ನೋಡಿ. ಈ ಅವಕಾಶ ಕೊಡೋಕೆ ಹೋಗಬೇಡಿ. ನಿಮ್ಮ ಹೆಸರು? ಸೈಯದ್ ವಾಹಿದ್ ಅಡ್ಡು, ಜಿಲ್ಲಾ ಅಧ್ಯಕ್ಷ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗ, ಶಿವಮೊಗ್ಗ ಜಿಲ್ಲೆ.